ಶ್ರೀ ಪರಮಾತ್ಮನೇ ನಮಃ. ಶ್ರೀಮದ್ಭಗವದ್ಗೀತಾ ಅಥ ದ್ವಾದಶೋऽಧ್ಯಾಯಃ. ಭಕ್ತಿಯೋಗಃ. ಅಥ ಚಿತ್ತಂ ಸಮಾಧಾತುಂ ನ ಶಕ್ನೋಷಿ ಮಯಿ ಸ್ಥಿರಂ ಅಭ್ಯಾಸಯೋಗೇನ ತತಃ ಮಾಮಿಚ್ಛಾಪ್ತುಂ ಧನಂಜಯ. ಹೇ ಧನಂಜಯ, ಒಂದು ವೇಳೆ ನಿನಗೆ ಮನಸ್ಸು ಸ್ಥಿರವಾಗಿ ನನ್ನಲ್ಲಿ ಇಡಲು ಸಾಧ್ಯವಾಗದಿದ್ದರೆ ಅಭ್ಯಾಸವೆಂಬ ಯೋಗವನ್ನು ಮಾಡು. ಆ ಮೂಲಕ ನನ್ನನ್ನು ಪಡೆಯಲು ಇಚ್ಛಿಸಿ ಪ್ರಯತ್ನ ಮಾಡು. ಕರ್ತವ್ಯವೇ ಪೂಜೆ ಎಂಬ ದೃಷ್ಟಿಯಿಂದ ಕೆಲಸ ಮಾಡುವ ವ್ಯಕ್ತಿಗಳು ವಿರಳವಾದರೂ ಇರುವುದಂತೂ ಸತ್ಯ. ಮಾಡುವ ಕೆಲಸವನ್ನು ಶ್ರದ್ಧಾಭಕ್ತಿಯಿಂದ ಮಾಡಿ ಪರಶಿವನನ್ನು ಒಲಿಸಿಕೊಂಡ ನಿದರ್ಶನಗಳು ಇಲ್ಲದಿಲ್ಲ. ಮನಸ್ಸನ್ನು ಭಗವಂತನಲ್ಲಿ ನಿಲ್ಲಿಸಲು ಅಸಾಧ್ಯವಾದರೆ ಸತತ ಪ್ರಯತ್ನ ಹಾಗೂ ಅಭ್ಯಾಸದಿಂದ ಮನಸ್ಸನ್ನು ಹದ ಮಾಡಿ ತನ್ಮೂಲಕ ಭಗವಂತನನ್ನು ಪಡೆಯಲು ಸಾಧ್ಯ ಎಂಬುದನ್ನು ಸ್ವತಃ ಭಗವಂತನೇ ಹೇಳುತ್ತಿದ್ದಾನೆ. ಈ ಶರೀರವನ್ನು ಶಾಸ್ತ್ರವೆಂಬ ಹಗ್ಗದಿಂದ ಬಂಧಿಸಿದರೆ ಮನಸ್ಸು ಮತ್ತು ಇಂದ್ರಿಯಗಳು ಅಂಕಿತಕ್ಕೆ ಬರುವುದು. ಆಗ ಮನಸ್ಸಿಗೆ ಸ್ವೇಚ್ಛೆಯಲ್ಲಿ ನಡೆಯಲು ಆಸ್ಪದ ಸಿಗುವುದಿಲ್ಲ. ಮನಸ್ಸು ಹಾಗೂ ಇಂದ್ರಿಯಗಳು ಅಂಕಿತಕ್ಕೆ ಬಂದವೆಂದರೆ ಚಿತ್ತವೃತ್ತಿ ನಿರೋಧವಾಗುವುದು. ಹಾಗಾಗುವುದಕ್ಕೆ ಯೋಗ ಎಂದು ಹೆಸರು. ಅಂತಹ ಯೋಗ ಒಲಿಯಿತೆಂದರೆ ಅದು ಕರ್ಮದ ಪರಿಪಕ್ವ ಸ್ಥಿತಿ. ಈ ಸ್ಥಿತಿಗೆ ತಲುಪುವುದೇ ವಿದೇಹ ಸ್ಥಿತಿ, ಜೀವನ್ಮುಕ್ತ ಸ್ಥಿತಿ. ಭಗವಂತ ಹೇಳುತ್ತಿರುವ ಈ ಉಪಾಯ ಕೇವಲ ಭಗವಂತನನ್ನು ಪಡೆಯುವುದಕ್ಕೆ ಮಾತ್ರ ಎಂದು ತಿಳಿಯುವುದು ತಪ್ಪು. ಎಲ್ಲ ಜೀವಿಗಳ ಗುರಿಯೂ ಭಗವಂತನನ್ನು ಸೇರುವುದೇ ಆಗಿರುವುದರಿಂದ ಭಗವಂತ ತನ್ನನ್ನು ಪಡೆಯುವ ಸುಲಭ ಮಾರ್ಗ ಹೇಳುತ್ತಿದ್ದಾನೆ. ಬದುಕಿನಲ್ಲಿ ಪ್ರತಿಯೊಬ್ಬನೂ ತನ್ನ ಜೀವನ ಉತ್ತಮಪಡಿಸಿಕೊಳ್ಳಲು ಸುಲಭ ಉಪಾಯ ಹುಡುಕುತ್ತಲೇ ಇರುತ್ತಾನೆ. ಮಾಡುವ ಕೆಲಸದಲ್ಲಿ ಶ್ರದ್ಧೆ ಹಾಗೂ ಭಕ್ತಿ ಇಡಬೇಕು. ಒಮ್ಮೆ ಶ್ರದ್ಧೆ ಹಾಗೂ ಭಕ್ತಿಯಿಂದ ಕಾರ್ಯ ಮಾಡಲು ಅಸಾಧ್ಯವೆನಿಸಿದರೆ ಮನಸ್ಸನ್ನು ನಿಧಾನವಾಗಿ ಹದಗೊಳಿಸಿ ಕಾರ್ಯದಲ್ಲಿ ಮಗ್ನರಾದರೆ ಯಶಸ್ಸು ನಿಶ್ಚಿತ. ಅಭ್ಯಾಸದಿಂದ ಎಲ್ಲವೂ ಸಾಧ್ಯ ಎನ್ನುವುದರ ಮೂಲಕ ಜೀವನದ ಗುರಿಯನ್ನು ಸಾಧಿಸಲು ಸುಲಭ ಮಾರ್ಗ ತೋರುತ್ತಿದ್ದಾನೆ. ಹರಿ ಓಂ ತತ್ಸತ್.